fans for JD Bose. And no fans for JD Bose. ತುಂಬಾ ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ, ಅಲ್ಟಿಮೇಟ್ ಸೂಪರ್ ಆಗಿತ್ತು. ಉಪ್ಪಿ ಸರ್ದನು ಕೂಡ ಸೂಪರ್, ರಾಜ್ಬಿ ಶೆಟ್ಟಿ ಅವ್ರದ್ದು ಸೂಪರ್ ಆಗಿತ್ತು ಆಕ್ಟಿಂಗ್. ಬಟ್ ಅದೊಂದ್ ಸಾಂಗ್ ಮಿಸ್ ಮಾಡ್ಕೊಂಡ್ವಿ, ಚೆಲುವೆಯ ನೋಟ ಚಂದ. ಅದೊಂದು ಇರ್ಬೇಕಿತ್ತು, ಟ್ರೇಲರ್ ಅಲ್ಲಿ ಇದ್ದಿದ್ದು ಅದೊಂದು ಬೇಕಿತ್ತು, ಅದೊಂದು ಮಿಸ್ಸಿಂಗ್. ಸೂಪರ್ ಆಗಿತ್ತು ಸರ್. ಕ್ಲೈಮ್ಯಾಕ್ಸ್ ಅಲ್ಲಂತೂ ಮಸ್ತ್ ಆಗಿತ್ತು, ಸಖತ್ತಾಗಿತ್ತು. ಅದನ್ನೇ ನಾವು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ಕೊಂಡು, ಅದಂತೂ ಸೂಪರ್ ಆಗಿತ್ತು. ಅದೇ ಚೆಲುವೆಯ ನೋಟ ಚೆನ್ನ, ಅದ್ ಮಿಸ್ ಲವಿನ ಮಾತು ಆ ಹಾಡ್ ತುಂಬಾ ಮಿಸ್ ಮಾಡ್ಕೊಂಡ್ವಿ, ಅದೊಂದು ಇರ್ಬೇಕಿತ್ತು. ಮೂವಿ ಬರೀ ನಾವು ಎಂಜಾಯ್ ಮಾಡಿದ್ವಿ ಆಸ್ ಎ ಫ್ಯಾನ್ ಶೋ. ಸೊ ನಾಳೆ ಮತ್ತೆ ಬರ್ಬೇಕು ಮೂವಿ ಆಕ್ಚುಯಲ್ ಆಗಿ ನೋಡಕ್ಕೆ. ಉಪ್ಪಿ ಬಾಸ್ ಸ್ಪೀಚ್ಲೆಸ್, ಹೇಳಂಗೆ ಅಮೇಜಿಂಗ್, ತುಂಬಾ ಚೆನ್ನಾಗಿ. ನಮ್ಮ ಶಿವಣ್ಣ ಅವ್ರದ್ದು ಎಂಟ್ರಿ 1 ಅವರ್ ಆದ್ಮೇಲೆ ಬರ್ತದೆ ಅಂತ ಹೇಳ್ತಿದ್ರು. ಲೇಟ್ ಆಯ್ತಾ ಎಂಟ್ರಿ? ಹೌದು, ಇಲ್ಲ ಸರ್, ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿ ಚೆನ್ನಾಗಿತ್ತು. ಎಂಟ್ರಿ ಅಂತೂ ಸೂಪರ್ ಆಗಿತ್ತು ಸರ್, ಸಖತ್ತಾಗಿತ್ತು. ರೂಪಕ ಶಿವಣ್ಣ ಆಕ್ಟಿಂಗ್ ಸೂಪರ್, ಮಸ್ತ್ ಮಾಡಿದ್ದಾರೆ. ಜೈ ಶಿವಣ್ಣ. ಉಪ್ಪಿ ಬಾಸ್ ಹೇಗೆ ಬರೀತಾರೆ? ಉಪ್ಪಿ ಸರ್ ಸೂಪರ್ ಆಕ್ಟಿಂಗ್, ಸೂಪರ್ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲ ಸೂಪರ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಸೂಪರ್ ಆಕ್ಟಿಂಗ್ ಶಿವಣ್ಣ ಮತ್ತೆ ಉಪೇಂದ್ರ. ರಾಜ್ಬಿ ಶೆಟ್ಟಿ ಅಂತೂ ಫುಲ್ ಕ್ರೇಜ್. ಆಲ್ ದಿ ಬೆಸ್ಟ್. ಅರ್ಜುನ್ ಜನ್ಯ ಅವರು ಈ ಚಿತ್ರ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಒಂದು ತುಂಬಾ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಶಿವಣ್ಣನ ಒಂದು ಅತ್ಯದ್ಭುತ ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿರಿ. ಇಷ್ಟು ವರ್ಷ ಅವ್ರ ಕೆರಿಯರ್ ಅಲ್ಲಿ ಏನ್ ಮಾಡಿದ್ರು, ಇದೊಂಥರ ಡಿಫ್ರೆಂಟ್ ಆಕ್ಟಿಂಗ್ ಅಲ್ಲಿ ಮಾಡಿದ್ದಾರೆ, ವಿವಿಧ ಅವತಾರಗಳಲ್ಲಿ ತೋರಿಸಿದ್ದಾರೆ. ಮತ್ತೆ ಉಪೇಂದ್ರ ಸರ್ ಅಷ್ಟೇನೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರಾಗ್ಲಿ ಮತ್ತೆ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಹಾಡು ಒಂದ್ ಮಿಸ್ ಅಂತ ಹೇಳಿದ್ರೆ ಅರ್ಜುನ್ ಜನ್ಯ ಅವರು ಆಫ್ರೋ ಟಪಾನ್ ಸಾಂಗ್ ಒಂದು ಮಾತ್ರ ಮಿಸ್ ಮಾಡ್ಸಿದ್ದಾರೆ ಈ ಮೂವಿಲಿ. ಅದೊಂದು ಎಲ್ರಿಗೂ ಬೇಸರ ಆಗಿದೆ. ಮತ್ತೆ ಈ ಮೂವಿದು ತುಂಬಾ ಹೈಲೈಟ್ ಅಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್. ಪ್ರತಿಯೊಬ್ರು ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನೋಡ್ಲೇಬೇಕು. ನಾನು ಆ ಅಭಿಮಾನಿ ಈ ಅಭಿಮಾನ ಬಿಟ್ಬಿಟ್ಟು ಕನ್ನಡ ಚಿತ್ರರಂಗ ಒಂದು ಒಳ್ಳೆ ಕೊಡುಗೆ ಬಂದಿದೆ. ಈ ಚಿತ್ರನ ಬಂದು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಚಿತ್ರರಂಗ ಉಳಿಸಿ. ಎಲ್ಲಾ ಕನ್ನಡಿಗರು ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ನಾವು ಎಲ್ಲರೂ ಅಭಿಮಾನಿನ ಪ್ರೀತಿಯಿಂದ ನೋಡ್ಬೇಕು, ಎಲ್ಲರೂ ಒಂದೇ ತರ ಬಾರಿಸ್ಬೇಕು, ಯಾರು ಕಿತ್ತಾಡಬಾರ್ದು, ನಮ್ಮಲ್ಲಿ ಯಾವತ್ತೂ ಒಗ್ಗಟ್ಟಿರ್ಬೇಕು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭುವನೇಶ್ವರಿ. ಬ್ರೋ, ಫಸ್ಟ್ ಆಫ್ ಆಲ್ ಸಿನಿಮಾ ಅಂತೂ ಸೂಪರ್ ಆಗಿತ್ತು. ಒಂದು ವಿಜುವಲಿ ಸೂಪರ್ ಆಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ. ಇದು ಡೆಬ್ಯೂ ಡೈರೆಕ್ಟರ್ ಅಂತ ಹೇಳಕ್ಕೆ ಆಗಲ್ಲ. ಆಮೇಲೆ ಶಿವಣ್ಣಂದು ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ. 11 ಅವತಾರ ಅಂತೂ ಸಿಕ್ಕಾಪಟ್ಟೆ ಗೂಸ್ ಬಸ್ ಬರುತ್ತೆ. ಅದು ಹೆಣ್ಣಿನ ಅವತಾರ ಮಾತ್ರ ಟ್ರೈಲರ್ ಅಲ್ಲಿ ನೋಡಿ ಹೆಂಗೆ ಎಲ್ಲರೂ ಸೈಕ್ ಆಗ್ಬಿಟ್ರು. ಅದೇ ರೀತಿ ಇಲ್ಲೂ ಬಂದ್ರೆ ನಿಜವಾಗ್ಲೂ ನೋಡ್ರೆ ಕೇಳ್ಬೇಕಾಯ್ತು. ಎಲ್ಲರೂ ಆರತಿ ಬೆಳಗಿದ್ದಾರೆ, 11 ಅವತಾರಕ್ಕೂ ಆರತಿ ಬೆಳಗಿದ್ದಾರೆ. ಅದು ಮಾತ್ರ ನಿಜವಾಗ್ಲು ದೇವರಿಗೆ ಅಲ್ಲಿ ಆರತಿ ಬೆಳಗ್ತಾ ಇದ್ರು, ನಮ್ ದೇವ್ರಿಗೆ ಇಲ್ಲಿ ಆರತಿ ಬೆಳಗ್ತಾರೆ. ಅದಕ್ಕೆ ಅಭಿಮಾನಿ ದೇವ್ರ ಅಂತ ಹೇಳೋದು. ಉಪೇಂದ್ರ ಅಂತೂ ನೆಕ್ಸ್ಟ್ ಲೆವೆಲ್. ಪ್ರೀತಿಯಲ್ಲಿ ಏನ್ ವಿಲನ್ ಶೇಡ್ ಇತ್ತು ಅದಕ್ಕಿಂತ ಅವ್ರ ಅಪ್ಪನಂಗ ಆಗಿ ಮಾಡಿದ್ದಾರೆ ವಿಲನ್ ಶೇಡ್. ರಾಜ್ಬಿ ಶೆಟ್ಟಿ ನ್ಯಾಚುರಲ್ ಆಕ್ಟಿಂಗು. ಒಟ್ಟಲ್ಲಿ 45 ಅಂತೂ ಈ ವರ್ಷದ ಬ್ಲಾಕ್ ಬಸ್ಟರ್ ಪಕ್ಕಾ ಬರ್ದಿಟ್ಕೊಂಡು 100 ಕೋಟಿ ಆಗಿ ಆಗುತ್ತೆ. ಯಾವನ ಮೀಸೆ ಬೋಳ್ಸ್ಕೊತೀರ ಅಂದ್ರೆ ಬಂದು ಬೋರ್ಡ್ಸ್ಗಳೇ ಕೇಳಬೇಕು ಇಲ್ಲಿ. ಶಿವಣ್ಣಂಗೆ ನಾನು ಒಬ್ಬ ಚಲನಚಿತ್ರ ನಿರ್ದೇಶಕ. ಆದ್ರೆ ಈ ಚಿತ್ರ ಅರ್ಜುನ್ ಜನ್ಯ ಅವರು ಮಾಡಿದ ಲೆವೆಲ್ಗೆ ನಾನ್ ಮಾಡಕ್ಕಾಗಲ್ಲ. ಒಳ್ಳೆ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಒಂದು ದೃಶ್ಯನೂ ಬೋರ್ ಆಗಲ್ಲ, ಪ್ರೇಕ್ಷಕರನ್ನ ಹಿಡಿದು ಕುಂಡ್ರಿಸ್ತದೆ ಥಿಯೇಟರ್ ನಲ್ಲಿ. ಶಿವಣ್ಣ ಅವರ ಅಭಿನಯ ಅಂತೂ ಅದ್ಭುತ. ಯಾವ ನಟ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಶಿವಣ್ಣ ಇಸ್ ಶಿವಣ್ಣ. ರಾಜ್ಕುಮಾರ್ ಅವರ ಇಮೇಜ್ ಅನ್ನ ಉಳಿಸಿದ್ದಾರೆ. ನಿಜವಾಗ್ಲೂ ಕನ್ನಡವನ್ನ ಉಳಿಸ್ಲಿ ಅಂತ ನಾನು ಶಿವಣ್ಣನವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಉಪೇಂದ್ರ ಅವರ ಅಭಿನಯ ಅಂತೂ ಜೀವಂತ ಅಭಿನಯ. ಏನ್ ರ್ಯಾಶ್ ಆಕ್ಟಿಂಗು, ಹಬ್ಬ ತುಂಬಾ ಖುಷಿ ಆಯ್ತು ಚಿತ್ರ ನೋಡಿ. ಪ್ರೇಕ್ಷಕರು ಬಂದು ಇಂಥ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮನುಷ್ಯನ ಜೀವನ ಎಷ್ಟೇನ ಸೂಪರ್ ಆಗ್ತಾ ಫಿಲಮ್ ಅಲ್ಲಿ ಮಾತ್ರ ಹೋಗಿ ನೋಡಿ, ಮಿಸ್ ಮಾಡ್ಬೇಡಿ ಯಾರು. ಸೂಪರ್ ಇತ್ತು. ಸೂರಜ್ ಕುಮಾರ್ ಅವತಾರ ಸೀನ್ ಸೂಪರ್ ಆಗಿದೆ. ಇಬ್ರು ಕಾಂಬಿನೇಷನ್ ಸೂಪರ್ ಆಗಿದೆ. ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಅಣ್ಣ.
ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ. ಮೇಡಮ್ ಹೇಗಿತ್ತು ಮೇಡಮ್ ಸಿನಿಮಾ? ಸರ್ ಹೇಗಿತ್ತು ಸರ್? ಚೆನ್ನಾಗಿದೆ. ಸರ್ ಹೇಗಿತ್ತು ಸರ್ ಸಿನಿಮಾ? ಕ್ಲೈಮ್ಯಾಕ್ಸ್ ತುಂಬಾ ಲಾಸ್ಟ್ 20 ನಿಮಿಷ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ 20 ನಿಮಿಷ. ಸಾಂಗ್ ಏನು ಇರಲಿಲ್ಲ ಅಂತ ಹೇಳಿದ್ರು. ಸಾಂಗ್ ಇರಬೇಕಾಗಿತ್ತು. ಸಾಂಗ್ ಇರ್ಬೇಕಾಗಿತ್ತು. ಖಂಡಿತ ತುಂಬಾ ಚೆನ್ನಾಗಿದೆ.